ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ನೀವು ಏನು ಕ್ರೈಸ್ ಎಕ್ಸಾಮ್ ತಯಾರಿಯನ್ನು ಮಾಡ್ತಾ ಇದ್ದೀರಾ ಹಾಗೂ ಪೇಪರ್ 1 ಸಿಲೆಬಸ್ ಈಗಾಗಲೇ ನಿಮಗೆ ಗೊತ್ತಿದೆ ಹಾಗೂ ಪೇಪರ್ 2 ಸಿಲೆಬಸ್ ಜಸ್ಟ್ ಇವಾಗ ಏನ್ ಮಾಡಿದ್ದಾರೆ, ಬಿಡುಗಡೆಯನ್ನು ಮಾಡಿದ್ದಾರೆ. ಯಾರು ಸಹಿತ ಪೇಪರ್ 2 ಸಿಲೆಬಸ್ ನ ಕರೆಕ್ಟ್ ಆಗಿ ಹೇಳ್ತಾ ಇರಲಿಲ್ಲ, ಯಾಕೆಂದ್ರೆ ಕಿ ಅವರು ಇನ್ನೂ ಅದಕ್ಕೆ ಡಿಸೈಡ್ ಮಾಡಿರಲಿಲ್ಲ. ಸೊ ಇವಾಗ ಏನ್ ಮಾಡಿದೆ, ಪೇಪರ್ 2 ಆಪ್ಷನಲ್ ಪೇಪರ್ 2 ಏನಿದೆ ಸಬ್ಜೆಕ್ಟ್ ವೈಸ್ ಕನ್ನಡ ಆಗಿರ್ಬೋದು, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, PA ಅಂಡ್ ಕಂಪ್ಯೂಟರ್ ಸೈನ್ಸ್ ಫಾರ್ ಆಲ್ ದ ಸಬ್ಜೆಕ್ಟ್. Now the syllabus is released. ಸೊ ಯಾವೆಲ್ಲ ವಿಷಯಗಳಿಗೆ ಏನೆಲ್ಲ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಸ್ವಲ್ಪ ವಿಡಿಯೋ ಲಾಂಗ್ ಆಗಬಹುದು. ಯಾವಾಗ ನಿಮ್ಮ ಸಬ್ಜೆಕ್ಟ್ ಇದೆ ಅದನ್ನ ಸ್ಕಿಪ್ ಮಾಡಿ ತಗೊಳ್ಳೋದನ್ನ ವೀಕ್ಷಿಸಬಹುದು. ಸೊ ಇನ್ನುವರೆಗೂ ಯಾರು ಜಕೈರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಜಕೈರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಫೈನಲ್ ಸಿಲೆಬಸ್ ಅನ್ನ ಬಿಡುಗಡೆಯನ್ನು ಮಾಡಿದ್ದಾರೆ. ಸೊ ಯಾರು ಟೀಚರ್ ಆಗಲು ಬಯಸ್ತಾ ಇದ್ದಾರೆ, ಕ್ರೈಸ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಯಾಕಂದ್ರೆ ಪ್ಯೂರ್ ಗೌರ್ಮೆಂಟ್ ಏನ್ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ ಅಲ್ಲಿ ಆಸ್ ಇಕ್ವಲೆಂಟ್ ಟು IAS ಕ್ವಶನ್ ಪೇಪರ್ ಟೈಪ್ ಆ ಒಂದು ಪರೀಕ್ಷೆ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ 3 ಪರೀಕ್ಷೆ ಇದಾವೆ, ಡಿಸ್ಕ್ರಿಪ್ಟಿವ್ ಟೈಪ್ ನು ಸಹಿತ ಇದೆ. ಆದ್ರೆ ಕ್ರೈಸ್ ಅಲ್ಲಿ ಕೇವಲ MCQ ಟೈಪ್ ಆಫ್ಲೈನ್ OMR ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತದೆ. ಕೇವಲ 200 ಅಂಕದ ಇರ್ತದೆ. ಅಲ್ಲಿ ಗೌರ್ಮೆಂಟ್ ಹೋಲಿಸಿದ್ರೆ 400 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಅಂಕಗಳು ಇರ್ತವೆ. ಪೇಪರ್ 1, ಪೇಪರ್ 2 ಹಾಗೂ ಪೇಪರ್ 3 ಅನ್ನು ಸೇರಿಸಿ ಇಲ್ಲಿ ಕೇವಲ ಪೇಪರ್ 1 ಗೆ 100 ಅಂಕ ಇದೆ ಹಾಗೂ ಪೇಪರ್ 2 ಗೆ 100 ಅಂಕ ಇದೆ. ಕನ್ನಡವನ್ನ ನೋಡ್ತಾ ಸಾಗುವುದಾದ್ರೆ, ಎಸ್ ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಸ್ ಯಾರಾಗ್ಲೂ ಬಯಸಿದ್ದಾರೆ ಅವರಿಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಳಗನ್ನಡ ಕಾಲ ಇದೆ, ನಡುಗನ್ನಡ, ಹೊಸಗನ್ನಡ ಕಾಲ ಇದೆ. ಹೊಸಗನ್ನಡದಲ್ಲಿ ಸಹಿತ ಕವಿಗಳು ಹಾಗೂ ಕೃತಿಗಳು ಎಲ್ಲವನ್ನು ಮಾಡಬೇಕಾಗಿರುವಂತದ್ದು. 2ನೇ ಘಟಕವನ್ನು ನೋಡಿದರೆ ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸನ್ನು ಕೊಟ್ಟಿದ್ದಾರೆ. ಘಟಕ 3 ನೋಡಿದ್ರೆ ಕನ್ನಡ ಭಾಷೆ ಮತ್ತು ವ್ಯಾಕರಣ. ಸರಿನಾ? ಇದು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ ಆಗಿದೆ. ಇನ್ ನೆಕ್ಸ್ಟ್ ಕಮ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಿಲೆಬಸ್ ಏನೇನಿದೆ ನೋಡ್ಕೊಳ್ಳಿ. ಪ್ರೊನೌನ್ಸಿಯೇಷನ್ಸ್, ಸ್ಪೆಲ್ಲಿಂಗ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಅಂಡ್ ಟೆನ್ಸ್, ಮೋಡಲ್ಸ್, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್ ಇದೆ, ರಿಪೋರ್ಟೆಡ್ ಸ್ಪೀಚ್ ಇದೆ, ಅಗ್ರಿಮೆಂಟ್ಸ್ ಇದೆ, ಗ್ರಾಮರ್ ಅಂಡ್ ಯೂಸೇಜ್ ಇದೆ, ಫಂಕ್ಷನಲ್ ಇಂಗ್ಲಿಷ್ ಇದೆ, ಸಿನೋನಿಮ್ಸ್ ಇದಾವೆ, ಐಡಿಯಮ್ಸ್ ಇದಾವೆ ಅಂಡ್ ಪೆರ್ಹ್ಯಾಪ್ಸಿಸ್ ಇದೆ, ಪ್ರಿಫಿಕ್ಸಿಸ್ ಅಂಡ್ ಸಫಿಕ್ಸಿಸ್, ಎರರ್ ಡಿಕ್ಟೇಷನ್, ಕಂಪ್ರಿಹೆನ್ಷನ್, ಕ್ಲೋಸ್, shuffling sentence parts, shuffling sentences in paragraphs, testing and evaluation methods, techniques, ELT ಟರ್ಮ್ಸ್ ಎನ್ನುವಂಥದ್ದು. ಇಷ್ಟೆಲ್ಲ ಇಂಗ್ಲಿಷ್ ಸಿಲೆಬಸ್ ಇರುವಂತದ್ದು. ಇನ್ನು ತೃತೀಯ ಭಾಷೆ ಹಿಂದಿ HSTR ಅಲ್ಲಿ ಅಥವಾ GPT ಅಲ್ಲಿ ಗೌರ್ಮೆಂಟ್ ಅಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಿಲ್ಲ. ಆದರೆ ಇಲ್ಲಿ ಹಿಂದಿ ಭಾಷೆಯನ್ನು ಸಹಿತ ಕೊಟ್ಟಿದ್ದಾರೆ. ಹಿಂದಿಯಲ್ಲಿ ನೋಡಿದರೆ ಸಬ್ಸೆ ಪಹಲೆ आपको दिया गया है ಭಾಷಾ ವಿಜ್ಞಾನವನ್ನ ಕೊಟ್ಟಿದ್ದಾರೆ. ಸಾಹಿತ್ಯದ ಇತಿಹಾಸ, ಹಿಂದಿ ಸಾಹಿತ್ಯಿಕ ಇತಿಹಾಸ आपको दिया गया है. ಅದರಲ್ಲಿ ಮುಖ್ಯವಾಗಿ 5 ಪಾರ್ಟ್ಸ್ ಅನ್ನು ಕೊಟ್ಟಿದ್ದಾರೆ. ಆದಿಕಾಲ ಇದೆ, ಭಕ್ತಿಕಾಲ, ರೀತಿಕಾಲ್, ಆಧುನಿಕ ಕಾಲ್, ಗದ್ಯ ಹಾಗೂ ಆಧುನಿಕ ಕಾಲ್, ಪದ್ಯ. ಸರಿನಾ? ಗದ್ಯ, ಪದ್ಯ ಆಧುನಿಕ ಕಾಲದ ಕೇಳಲಾಗಿದೆ. ರೀತಿಕಾಲ್, ಭಕ್ತಿಕಾಲ್ ಹಾಗೂ ಆದಿಕಾಲ್ ಭಾಷಾ ವಿಜ್ಞಾನ ಇದೆ. ಇದರಲ್ಲಿ ಕಾವ್ಯಶಾಸ್ತ್ರವನ್ನ ಕೊಟ್ಟಿಲ್ಲ. ಬಹಳಷ್ಟು ಈಸಿ ಆಗಿರುವಂತಹ ಸಿಲೆಬಸ್ ಇದೆ. ಸಿಲೆಬಸ್ ಫಾರ್ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಗೆ ನಾವು ನೋಡೋದಾದ್ರೆ 2 ಸಬ್ಜೆಕ್ಟ್ ಮ್ಯಾಂಡೇಟರಿ ಇದಾವೆ. ಎಸ್, ಯಾವುದು? ಒಂದು PCM ಆಲ್ರೆಡಿ ಕಾಂಬಿನೇಷನ್ ಇರಬೇಕು ಹಾಗೂ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್. ಸರಿನಾ? ಈ 2 ಅಂತೂ ಮ್ಯಾಂಡೇಟರಿ ಸಬ್ಜೆಕ್ಟ್ ಗಳನ್ನ ಪೇಪರ್ ಅಲ್ಲಿ ಕವರ್ ಮಾಡಬೇಕಾಗಿರುವಂತದ್ದು. ಇನ್ನು ಫಿಸಿಕ್ಸ್ ಅಲ್ಲಿ ನೋಡಿದ್ರೆ ಫಸ್ಟ್ ಗೆ ನಾವು ಏನ್ ಮಾಡೋಣ, ಮೆಕ್ಯಾನಿಕ್ಸ್ ಇದೆ, ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಹೀಟ್ ಅಂಡ್ ಥರ್ಮೋಡೈನಮಿಕ್ಸ್ ಇದೆ, ವೇವ್ಸ್ ಇದೆ, ಸೌಂಡ್, ಲೈಟ್, ಆಪ್ಟಿಕ್ಸ್, electricity and magnetism, electronics and modern physics, theory of active and passive networks and devices, filter, power supply ಇದೆ, digital electronics, atomic spectroscopy, atomic structure. ಇನ್ನು ಬಹಳಷ್ಟು ಮುಂದಿದೆ, ಅದನ್ನು ಕೂಡ ನೋಡೋಣ. ಸೊ ಇಲ್ಲಿ ತಾವುಗಳು ಮುಖ್ಯವಾಗಿ ಏನ್ ನೋಡ್ಬೇಕಾಗಿರೋದಂದ್ರೆ ತರಗತಿ 6ನೇ ಹಿಡ್ಕೊಂಡು ತರಗತಿ 10ನೇವರೆಗೆ ಏನು ಸ್ಟೇಟ್ ಲೆವೆಲ್ ಸಿಲೆಬಸ್ ಇದೆ ಅದನ್ನ ಒಂದ್ಸಲ ತಾವುಗಳು ಓದ್ಕೋಬೇಕಾಗಿರುವಂತದ್ದು. ನೆಕ್ಸ್ಟ್ ನಾವು ಮುಂದೆ ನೋಡೋದಾದ್ರೆ ಚಾರ್ಜ್ ಇದೆ, ಮಾಸ್, ಸ್ಪೆಕ್ಟ್ರಾ, ಲೇಸರ್ಸ್ ಅಂಡ್ ಮೇಜರ್ಸ್, ಎಕ್ಸ್ ರೇಸ್ ಅಂಡ್ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್, ಫ್ರೀ ಎಲೆಕ್ಟ್ರಾನಿಕ್ ಥಿಯರಿ, ಸೆಮಿಕಂಡಕ್ಟರ್ಸ್, ಬ್ಯಾಂಡ್ ಥಿಯರಿ ಇದೆ, ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಇದೆ, ಕ್ವಾಂಟಮ್ ಮೆಕ್ಯಾನಿಸಮ್ ಇದೆ, ವೇವ್ ಮೆಕ್ಯಾನಿಸಮ್, ಮ್ಯಾಟರ್, ವೇವ್ಸ್, ಸಮಥಿಂಗ್ ಎಲ್ಲಾನು ಕೂಡ ಫಿಸಿಕ್ಸ್ ಅಲ್ಲಿ ಕವರ್ ಆಗಿರುವಂತದ್ದು. ಎಸ್, ಯಾವುದು 6th to 10th ಕ್ಲಾಸ್ ಅಲ್ಲಿ ಏನೇನಿದೆ ಸಂಪೂರ್ಣವಾಗಿ ಅದನ್ನ ಒಂದ್ಸಲ ಓದ್ಕೊಳ್ಳಿ. ಇದನ್ನು ಸಹಿತ PDF ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ತಾವುಗಳು ಅದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಬಹುದು. ಇನ್ನು ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಗೆ ನೋಡುವುದಾದ್ರೆ ನಂಬರ್ಸ್, ನ್ಯೂಮರಲ್ ನಂಬರ್ ಸಿಸ್ಟಮ್, ನಂಬರ್ ಸೆಟ್ಸ್ ಅಂತ ಇದೆ, ಬೇಸಿಕ್ ಆಪರೇಷನ್ಸ್, ಪ್ರಾಪರ್ಟೀಸ್, ಸ್ಕ್ವೇರ್ ನಂಬರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ನಂಬರ್ಸ್, ಕ್ಯೂಬ್ ರೂಟ್ಸ್, ಇರ್ರಾಷನಲ್ ನಂಬರ್ಸ್, ಸೆಟ್ಸ್, ಮಟೀರಿಯಲ್ಸ್, ಮ್ಯಾಥಮೆಟಿಕ್ಸ್ ಇನ್ ಡೇ ಟು ಡೇ ಆಕ್ಟಿವಿಟೀಸ್, ಸ್ಟ್ಯಾಟಿಸ್ಟಿಕ್ಸ್ ಇದೆ,
ಪರ್ಮ್ಯೂಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇದೆ, ಮಾಡ್ಯುಲರ್ ಅರ್ಥಮೆಟಿಕ್ ಇದೆ, ಅಲ್ಜೆಬ್ರಾ ಬೇಸಿಕ್ ಕಾನ್ಸೆಪ್ಟ್ ಇದಾವೆ, ಆಪರೇಷನ್ಸ್ ಇದಾವೆ ಅಂಡ್ ಪ್ರಾಪರ್ಟೀಸ್ ಇದಾವೆ, ಎಕ್ಸ್ಪೋನೆಂಟ್ಸ್, ಫ್ಯಾಕ್ಟರ್ ಅಂಡ್ ಫ್ಯಾಕ್ಟರೈಸೇಷನ್ ಸರ್ಡ್ಸ್. ಸೆವೆಂತ್ ಬಂದ್ಬಿಟ್ಟು ಇಕ್ವೇಶನ್ಸ್ ಇದೆ, ಲೀನಿಯರ್ ಅಂಡ್ ಕ್ವಾಡ್ರಿಯಾಟಿಕ್ ಇಕ್ವೇಶನ್ಸ್ ಇದೆ. 8 ನಂಬರ್ ಬರೋದಾದ್ರೆ ಜಾಮೆಟ್ರಿಕ್ ಬೇಸಿಕ್ ಕಾನ್ಸೆಪ್ಟ್ ಇದೆ, ತದನಂತರ ಎಕ್ಸಿಯಮ್ಸ್ ಇದೆ ಅಂಡ್ ಪೋಸ್ಟುಲೇಟ್ಸ್ ಇದಾವೆ, ಥಿಯರಮ್ಸ್ ಇದಾವೆ. 9 ನೋಡೋದ್ರೆ ಟ್ರಯಾಂಗಲ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಸರ್ಕಲ್ಸ್ ಇದೆ, ಕ್ವಾಡ್ರಿಲ್ಯಾಟ್ರಲ್ ಅಂಡ್ ಪಾಲಿಗಾನ್ಸ್ ಇದೆ, ಡೆಫಿನೇಷನ್ಸ್, ಪ್ರಾಪರ್ಟೀಸ್ ಅಂಡ್ ಥಿಯರಮ್ಸ್ ಇದೆ. 10 ನೋಡೋದಾದ್ರೆ ಮೆನ್ಸುರೇಷನ್ ಇದೆ, ಪಾಲಿಹೈಡ್ರಾ ಅಂಡ್ ನೆಟ್ವರ್ಕ್. ಸೊ ಇಷ್ಟೆಲ್ಲ ಕವರ್ ಅನ್ನ ಎದರಲ್ಲಿ ಮಾಡಿದ್ದಾರೆ, ಮ್ಯಾಥ್ಸ್ ಟೀಚರ್ಗೆ ಮಾಡಿದ್ದಾರೆ. ಯಾವುದು? ಮ್ಯಾಥ್ಸ್ ಟೀಚರ್ಗೆ. ಇನ್ನು ನೆಕ್ಸ್ಟ್ ನಾವು ನೋಡಿದರೆ ಸಿಲೆಬಸ್ ಫಾರ್ ಸೈನ್ಸ್ ಟೀಚರ್ ಅನ್ನ ನೋಡ್ತಾ ಸಾಗೋಣ. ಸೈನ್ಸ್ ಟೀಚರ್ಗೆ ಏನೇನು ಕೊಟ್ಟಿದ್ದಾರೆ, ಮುಖ್ಯವಾಗಿ ಸೈನ್ಸ್ ಟೀಚರ್ ಅಲ್ಲಿ ಸಿಬಿಜೆಡ್ ಕಾಂಬಿನೇಷನ್ ನಮ್ದು ಇರುತ್ತದೆ, ಸರಿನಾ? ಸಿಬಿಜೆಡ್ ಕಾಂಬಿನೇಷನ್ ಇರುತ್ತದೆ. ಫಸ್ಟ್ ಗೆ ಕೆಮಿಸ್ಟ್ರಿನ ನೋಡೋಣ. ಕೆಮಿಸ್ಟ್ರಿ ನೋಡೋದಾದ್ರೆ ಕೆಮಿಸ್ಟ್ರಿಯಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಇನ್ಆರ್ಗ್ಯಾನಿಕ್ ಅಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇದೆ, ಪೀರಿಯಾಡಿಕ್ ಟೇಬಲ್ಸ್ ಇದಾವೆ, ಕೆಮಿಕಲ್ ಬಾಂಡಿಂಗ್ ಇದೆ, ಮೆಟಲರ್ಜಿ ಇದೆ, ಡಿ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇದೆ, ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ, ಅನಲಿಟಿಕಲ್ ಕೆಮಿಸ್ಟ್ರಿ ಇದೆ. ಇನ್ನು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೋಡಿದರೆ ಗ್ಯಾಸಸ್ ಇದೆ, ಕೊಲೈಡ್ಸ್, ಸರ್ಫೇಸ್ ಕೆಮಿಸ್ಟ್ರಿ ಇದೆ, ಥರ್ಮೋಡೈನಮಿಕ್ಸ್ ಇದೆ, ನ್ಯೂಕ್ಲಿಯರ್ ಕೆಮಿಸ್ಟ್ರಿ ಇದೆ, ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ, ಇಂಡಿಕೇಟರ್ಸ್ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೋಡಿದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಅಲ್ಕೇನ್ಸ್, ಅಲ್ಕಿನ್ಸ್ ಅಂಡ್ ಅಲ್ಕೈನ್ಸ್. ತದನಂತರ UAPAC nomenclature, ಐಸೋಮೆರಿಸಮ್ ಇದೆ, ಫಂಕ್ಷನಲ್ ಗ್ರೂಪ್ ಅಂಡ್ ಅರೋಮ್ಯಾಟಿಸಿಟಿ ಇದೆ, ವಿಟಮಿನ್ಸ್ ಇದೆ, ಹಾರ್ಮೋನ್ಸ್ ಇದೆ, ಆಲ್ಕೈಡ್ಸ್ ಇದೆ, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಇದೆ. ಮುಖ್ಯವಾಗಿ 6 to 10th ವರೆಗೆ ಏನು ಸ್ಟೇಟ್ ಸಿಲೆಬಸ್ ಇದೆ, ಸ್ಟೇಟ್ ಸಿಲೆಬಸ್, ಸರಿನಾ? ಸ್ಟೇಟ್ ಸಿಲೆಬಸ್ ಅದನ್ನ ರೆಫರ್ ಮಾಡ್ರಿ ಎನ್ನುವಂಥದ್ದು. ತದನಂತರ ಬಯೋಲಜಿಯನ್ನ ನೋಡಿದ್ರೆ ಬಯೋಲಜಿಯಲ್ಲಿ ಲಿವಿಂಗ್ ವರ್ಲ್ಡ್ ಇದೆ, ಸೈಟಾಲಜಿ ಇದೆ, ಮೈಕ್ರೋ ಆರ್ಗ್ಯಾನಿಸಮ್, ಲೈಫ್ ಪ್ರೊಸೆಸಸ್ ಅಂತ ಇದೆ, ಸರಿನಾ? ಫುಡ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಇದೆ, ಪ್ರೋಡೇಟಾ ಇದೆ. ಫೈಲಮ್ ಅಲ್ಲಿ ನೋಡಿದರೆ ಪ್ರೋಟೋಜೋವಾ, ಪ್ರೊಫೇರಾ ಅದೆಲ್ಲ ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಪ್ರೋಡೇಟಾದಲ್ಲಿ ನೋಡೋದಾದ್ರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕ್ರೋಡೇಟಾ ಎನ್ನುವಂಥದ್ದು ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಸೆಲ್ ಬಯಾಲಜಿನೂ ಕೂಡ ಕೊಡಲಾಗಿದೆ. ಸೆಲ್ ಬಯಾಲಜಿಯಲ್ಲಿ ಸೆಲ್ ಅಂಡ್ ಆರ್ಗ್ಯಾನ್ ಸೆಲ್ಸ್ ಇದೆ, ಮೈಟೋಸಿಸ್ ಇದೆ, ಮಿಯೋಸಿಸ್ ಇದೆ, ಫರ್ಟಿಲೈಸೇಷನ್ ಇದೆ ಅಂತ ಸಿಲೆಬಸ್ ಫ್ರಮ್ 6 to 10th ಸೈನ್ಸ್ ಪುಸ್ತಕನ ಸ್ಟೇಟ್ ಸಿಲೆಬಸ್ ಅಲ್ಲಿ ಕೊಟ್ಟಿರುವಂತ ಸೈನ್ಸ್ ಪುಸ್ತಕನ ತಾವು ಇಲ್ಲಿ ಓದ್ಬೇಕಾಗಿರುವಂತದ್ದು. ಕೆಮಿಸ್ಟ್ರಿ ಇದೆ, ಪ್ರೋಟೀನ್ಸ್ ಇದೆ, ಲಿಪಿಡ್ಸ್ ಇದೆ, ವಿಟಮಿನ್ಸ್ ಇದೆ, ಎಂಜೈಮ್ಸ್ ಇದೆ, ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನ ಇಲ್ಲಿ ತಾವು ನೋಡಬಹುದು. ಇವ್ಯಾಲ್ಯೂಯೇಷನ್ ಆಫ್ ಲೈಫ್ ಅಂಡ್ ಇಂಟ್ರೊಡಕ್ಷನ್, ಜೆನೆಟಿಕ್ಸ್ ಅಂಡ್ ಬಯೋ ಟೆಕ್ನಾಲಜಿ ಸಂಪೂರ್ಣವಾಗಿರುವಂತಹ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ, ಸರಿನಾ? ಇದೆಲ್ಲನೂ ಕೂಡ 6 to 10th ಯಾವುದು 6 to 10th ಸೈನ್ಸ್ ಪುಸ್ತಕನ್ನ ಸಂಪೂರ್ಣವಾಗಿ ತಾವುಗಳು ಓದ್ಬೇಕಾಗಿರುವಂತದ್ದು ಇದೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಮಧ್ಯಕಾಲದ ಭಾರತ ಇದೆ, ರಿಲಿಜನ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಇದೆ, ತದನಂತರ ದೆಹಲಿ ಸುಲ್ತಾನ್ಸ್, ಭಕ್ತಿ ಮೂವ್ಮೆಂಟ್ಸ್, ವಿಜಯನಗರ ಎಂಪೈರ್, ಬಹಮನಿ ಸುಲ್ತಾನ್ಸ್, ಗ್ರೇಟ್ ಮುಘಲ್ಸ್, ಮರಾಠಾಸ್, ಪೂರ್ಣವಾಗಿರುವಂತಹ ಸಿಲೆಬಸ್ ಫ್ರಾಮ್ ಇಲ್ಲೆಲ್ಲನೂ ಕೂಡ ನೋಡಬಹುದು. ಇದು ಹಿಸ್ಟ್ರಿಗೆ ಸಂಬಂಧಿಸಿದಂತೆ. ಅದೇ ತರ ಸಿವಿಕ್ಸ್ ಗೆ ಸಂಬಂಧಿಸಿದಂತೆ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಮ್ಯಾನ್ ಆಸ್ ಎ ಸಿಟಿಜನ್, ಡೆಮೋಕ್ರಸಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್, ಡೆಮೋಕ್ರಸಿ at work in India, ಗವರ್ಮೆಂಟ್ at ಸ್ಟೇಟ್ ಲೆವೆಲ್, ಗವರ್ಮೆಂಟ್ at the ಸೆಂಟರ್, ಡಿಫೆನ್ಸ್, ಸಂಪೂರ್ಣವಾಗಿರುವಂತದ್ದನ್ನ ಸಿವಿಕ್ಸ್ ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿನೂ ಸಹಿತ ಪ್ರತಿಯೊಂದಕ್ಕೂ ಕೂಡ 6 to 10th ಸೋಷಿಯಲ್ ಸೈನ್ಸ್ ಬುಕ್ಸ್ ಅನ್ನ ತಾವುಗಳು ಆಲ್ಮೋಸ್ಟ್ ರೆಫರ್ ಮಾಡಿ ಅದನ್ನ ಒಂದ್ಸಲ ಓದಿ ಮುಗಿಸಿ. ಇಷ್ಟೆಲ್ಲನೂ ಕೂಡ ಜಿಯೋಗ್ರಫಿ, ಭೂಗೋಳಕ್ಕೆ ಸಂಬಂಧಿಸಿದಂತಿದೆ, ಅರ್ಥಶಾಸ್ತ್ರಕ್ಕೆ, ಎಕನಾಮಿಕ್ಸ್ ಗೆ ಸಂಬಂಧಿಸಿರುವಂತದ್ದೇ. ಸಂಪೂರ್ಣವಾಗಿರುವಂತ PDF ನಾನು ಹಾಕಿರ್ತೇನೆ. ಸಿಲೆಬಸ್ ಅನ್ನ ಇವಾಗ ರಿಲೀಸ್ ಮಾಡಿದ್ದಾರೆ. ಫಿಸಿಕಲ್ ಟೀಚರ್ಗೆ ಸಂಬಂಧಿಸಿದಂತೆ, ಫಿಸಿಕಲ್ ಟೀಚರ್ಸ್ ಗೆ ಸಂಬಂಧಿಸಿದಂತೆ ಇದೆಲ್ಲನೂ ಕೂಡ ಇಂಗ್ಲಿಷ್ ಇದೆ, ಅದನ್ನು ತಾವುಗಳು ಕನ್ನಡದಲ್ಲಿ ಸಹಿತ ಓದಬಹುದು. ಸೈಂಟಿಫಿಕ್ ಫೌಂಡೇಶನ್ ಆಫ್ ಫಿಸಿಕಲ್ ಎಜುಕೇಶನ್, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್ ಇದೆ, ಅನಾಟಮಿ ಇದೆ, ಎಜುಕೇಶನ್ ಅಂಡ್ ಡೈಟೀಸ್ ಇದೆ, ಸೇಫ್ಟಿ ಎಜುಕೇಶನ್ ಅಂಡ್ ಫಸ್ಟ್ ಏಡ್, ಆರ್ಗನೈಸೇಷನ್, ಅಡ್ಮಿನಿಸ್ಟ್ರೇಷನ್ ಇನ್ ಫಿಸಿಕಲ್ ಎಜುಕೇಶನ್ ಎನ್ನುವಂಥದ್ದು ಸಂಪೂರ್ಣವಾಗಿರುವಂತಹ ಸಿಲೆಬಸ್ ತಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್, ಇದು ಬಹಳಷ್ಟು ಸಿಲೆಬಸ್ ಅನ್ನ ಕಂಪ್ಯೂಟರ್ ಟೀಚರ್ಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಇದು ಕಾಲ್ಫಾರ್ಮ್ ಆಗ್ತಾ ಇರೋದ್ರಿಂದ, ನೇರ ನೇಮಕಾತಿ ಆಗ್ತಾ ಇರೋದ್ರಿಂದ ಬಹಳಷ್ಟು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳಿದ್ದಾರೆ.
ಫಂಡಮೆಂಟಲ್ ಅಂಡ್ ಸಿ ಪ್ರೋಗ್ರಾಮಿಂಗ್ ಕೇಳಿದ್ದಾರೆ. ಅದರಲ್ಲಿ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್, ಸಿ ಪ್ರೋಗ್ರಾಮ್ ಇಂಟ್ರೊಡಕ್ಷನ್ ಅಲ್ಲಿ ಇಷ್ಟೆಲ್ಲ ಕ್ಯಾರೆಕ್ಟರ್, ದ ಸಿ ಕ್ಯಾರೆಕ್ಟರ್ ಸೆಟ್ ಇದೆ, ಕಾಂಟೆಂಟ್ಸ್ ಇದೆ, ವೇರಿಯೇಬಲ್ ಅಂಡ್ ಕೀವರ್ಡ್ಸ್ ಇದೆ, ಟೈಪ್ ಆಫ್ ಕಾಂಟೆಂಟ್ ಅಂಡ್ ವೇರಿಯೇಬಲ್ಸ್ ಎನ್ನುವಂಥದ್ದು. ತದನಂತರ ಸಿ ಇನ್ಸ್ಟ್ರಕ್ಷನ್ ಅಂಡ್ ಸಿಸ್ ಎನ್ನುವಂಥದ್ದು ಸಂಪೂರ್ಣವಾಗಿ ಕೇಳಿದ್ದಾರೆ. ಸೊ ತಾವು ಡಿಗ್ರಿಯಲ್ಲಿ ಏನ್ ಅಭ್ಯಾಸ ಮಾಡಿದ್ದೀರಾ, ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಹೆಚ್ಚಿಗೆ ಇಲ್ಲಿ ಕೇಳಲಾಗಿದೆ. ಡಾಟಾ ಸ್ಟ್ರಕ್ಚರ್ ಬಗ್ಗೆ ಇದೆ, ಕಂಟ್ರೋಲ್ ಡಾಟಾ ಸ್ಟ್ರಕ್ಚರ್ ಬಗ್ಗೆ ಇದೆ, ಡಿಸಿಷನ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ಲಾಜಿಕಲ್ ಆಪರೇಟರ್ಸ್, ಕಂಡೀಷನಲ್ ಆಪರೇಟರ್ಸ್ ಅಂಡ್ ರಿಲೇಷನಲ್ ಆಪರೇಟರ್ಸ್, ಲೂಪ್ ಕಂಟ್ರೋಲ್ ಸ್ಟ್ರಕ್ಚರ್, ವೈಲ್, ಡು ವೈಲ್ ಎನ್ನುವಂಥ ಸಂಪೂರ್ಣವಾಗಿರುವಂತ ಸ್ಟ್ರಕ್ಚರ್ಸ್ ಬಗ್ಗೆನೂ ಕೂಡ ಕೇಳಲಾಗಿದೆ. ತದನಂತರ ಅರೇಸ್ ಬಗ್ಗೆ ಕೇಳಿದ್ದಾರೆ, ಫಂಕ್ಷನ್ಸ್ ಬಗ್ಗೆ ಕೇಳಿದ್ದಾರೆ, ಪಾಯಿಂಟರ್ಸ್ ಬಗ್ಗೆ ಕೇಳಿದ್ದಾರೆ. ಅದರಲ್ಲಿ ಸಬ್ ಟೈಟಲ್ಸ್ ಕೂಡ ಇದೆ, ಅದೆಲ್ಲವನ್ನ ತಗೊಂಡು ಓದ್ಕೋಬೇಕಾಗಿರುವಂತದ್ದು. ಇನ್ನೂ ಸಿಲೆಬಸ್ ಸಹಿತ ಇಲ್ಲಿ ಇದೆ. ಸ್ಟ್ರಕ್ಚರ್ ಅಂಡ್ ಯೂನಿಯನ್ಸ್ ಬಗ್ಗೆ ಇದೆ, ಸ್ಟ್ರಕ್ಚರ್ಸ್ ಅಂಡ್ ಯೂನಿಯನ್ಸ್ ಸಂಪೂರ್ಣವಾಗಿರುವಂತದ್ದನ್ನ ಕೊಟ್ಟಿದ್ದಾರೆ. ಬಿಟ್ ವೈಸ್ ಆಪರೇಟರ್ಸ್ ಇದೆ, ಸಿ ಪ್ರೀ ಪ್ರೊಸೆಸರ್ ಎನ್ನುವಂಥದ್ದನ್ನ ಕೇಳಲಾಗಿದೆ, ಟೈಪ್ಸ್ ಆಫ್ ಸಿ ಪ್ರೊಸೆಸರ್, ಫೈಲ್ಸ್ ಬಗ್ಗೆ ಕೇಳಲಾಗಿದೆ, ಡಾಟಾ ಸ್ಟ್ರಕ್ಚರ್ ಬಗ್ಗೆನೂ ಕೂಡ ಕೇಳಲಾಗಿದೆ. ಮುಖ್ಯವಾಗಿ ಈಸಿ ಆಗಿರುವಂತ ಸಬ್ಜೆಕ್ಟ್ ಕೂಡ ಇದೆ. ಡಾಟಾ ಸ್ಟ್ರಕ್ಚರ್ ಇದೆ, ಇಂಟ್ರೊಡಕ್ಷನ್ ಟು ಡಾಟಾ ಸ್ಟ್ರಕ್ಚರ್, ಡಾಟಾ ಸ್ಟ್ರಕ್ಚರ್ ಇದೆ. ಇಲ್ಲಿನೂ ಕೂಡ ಅರೇಸ್ ಬಗ್ಗೆ, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್, ಕ್ವೀಸ್ ಅಂಡ್ ಬಗ್ಗೆ ಇದೆ, ಗ್ರಾಫ್ಸ್ ಬಗ್ಗೆ ಇದೆ, ಸರ್ಚಿಂಗ್ ಅಂಡ್ ಸಾರ್ಟಿಂಗ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಸಿಲೆಬಸ್, ಬಹಳಷ್ಟು ಸಿಲೆಬಸ್ ಅನ್ನ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೇಳಿದ್ದಾರೆ. ಇಷ್ಟೆಲ್ಲ ಕಂಪ್ಯೂಟರ್ ಸೈನ್ಸ್ ಗೆ ತಗೊಳ್ಳೋ ಸಿಲೆಬಸ್ ಆಲ್ರೆಡಿ ಇವಾಗ ಬಿಡುಗಡೆಯನ್ನು ಮಾಡಿದ್ದಾರೆ. ಕೇವಲ ಹೈಲೈಟ್ಸ್ ಅನ್ನ ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ, ಸರಿನಾ. OS ಬಗ್ಗೆನೂ ಕೂಡ ಕೇಳಿದ್ದಾರೆ. ಅದರ ಬಗ್ಗೆ OS ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೂ ಕೂಡ ಕೇಳಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅತಿ ಹೆಚ್ಚಿಗೆ ಕ್ವಶನ್ಸ್ ಗಳು ಡಾಟಾ ಸ್ಟ್ರಕ್ಚರ್ ಅಂಡ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಬರುವಂತಹ ಚಾನ್ಸಸ್ ಗಳು ಇದಾವೆ. ಹಿಸ್ಟ್ರಿ ಆಫ್ ಆಪರೇಟಿಂಗ್ ಸಿಸ್ಟಮ್, ಸಿಂಪಲ್ ಬ್ಯಾಚ್ ಸಿಸ್ಟಮ್ ಇದೆ, ಮಲ್ಟಿ ಪ್ರೋಗ್ರಾಮ್ಡ್ ಬ್ಯಾಚ್ಡ್ ಸಿಸ್ಟಮ್ ಅಂತ ಇದೆ. ಸಂಪೂರ್ಣವಾಗಿರುವಂತದ್ದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಓದ್ಕೊಳ್ಳಿ. ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಫೈಲ್ ಸಿಸ್ಟಮ್, ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ಸ್, ಸರಿನಾ. ಇಷ್ಟೆಲ್ಲನೂ ಕೂಡ ತಾವು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇಷ್ಟೆಲ್ಲ ಸಿಲೆಬಸ್ ಅನ್ನು ತಾವು ಕವರ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಸೊ ಇದು ಬಿಡುಗಡೆ ಆಗಿರುವಂತದ್ದು 19th of Julyಗೆ, 19th of July 2026ಗೆ ಸಿಲೆಬಸ್ ಅನ್ನ ಬಿಡುಗಡೆಯನ್ನ ಮಾಡಿದ್ದಾರೆ. KEA ವೆಬ್ಸೈಟ್ ಅಲ್ಲಿ ಕೂಡ ಲಭ್ಯ ಇದೆ. ಈ ಸಿಲೆಬಸ್ ಕಾಪಿಯನ್ನ ನಾನು ನಿಮಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಒಂದು ಡ್ರೈವ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ತಗೊಳ್ಳಿದ್ದಾರೆ, ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಅತಿ ಬೇಗನೆ ನಿಮ್ಮ ಅಭ್ಯಾಸವನ್ನ ಪ್ರಾರಂಭ ಮಾಡಿ. ಅಕ್ಟೋಬರ್ ಅಲ್ಲಿನೇ ಕೂಡ ಏನಿದಾವೆ ಕ್ರೈಸ್ ಎಕ್ಸಾಮ್ಗಳು ಇದಾವೆ. ಸೊ ಆದಷ್ಟು ಬೇಗ ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಗೌರ್ಮೆಂಟ್ ಏನು ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆದ್ಮೇಲೆ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ 45 days ಅಗೋ ನಾವು ಸಿಲೆಬಸ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಕ್ರೈಸ್ ಅವರು ತುಂಬಾ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಿಲೆಬಸ್ ಅನ್ನ ಓದ್ಕೊಳ್ಬೇಕಾಗಿರುವಂತದ್ದು ಯಾವುದು ಪೇಪರ್ 2 ಬಗ್ಗೆ, ಆಪ್ಷನಲ್ ಪೇಪರ್ಸ್ ಏನಿದು ಅದಕ್ಕೆ, ಸರಿನಾ. ಪೇಪರ್ 1 ಸಿಲೆಬಸ್ ಎಲ್ಲರೂ ಕೂಡ ಕಾಮನ್ ಇರ್ತದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜೆಕೆಆರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.